ಅಕ್ಕ ರೆಡಿ ಆದ್ರ? ರೆಡಿನಾ? ಎಲ್ಲಿ ಗೌರಿ? ಅಯ್ಯೋ ಅಕ್ಕ, ಇದೇನು ಹೆಂಗಂತೀರ? ನಮ್ಮ ಅಣ್ಣ ಬಂದು ಕರ್ದ್ಬಿಟ್ಟು ಹೋಗಿರ್ಲಿಲ್ವೇ ಹಬ್ಬಕ್ಕೆ ಹೋಗುಮ ಅಂತ, ಅದಕ್ಕೆ ಹೊರಡುಮ ಅಂತ. ನೀವು ರೆಡಿ ಆಗಿದ್ರಾ? ಅಯ್ಯೋ ಗೌರಿ, ನಿನ್ನ ತವ್ರ ಮನೆಯವರು ನಿನ್ನ ಕರೆದ್ಬಿಟ್ಟು ಹೋಗೋರೆ, ನೀನು ಹೋಯ್ತೀಯ? ನಾವೆಲ್ಲ ಯಾಕೆ ಹೇಳು? ನೀವೇ ಹೋಗ್ಬಿಟ್ಟು ಬನ್ನಿ, ನೀನು ನಿಮ್ಮ ಯಜಮಾನ್ರು ಮಕ್ಕಳು ಎಲ್ಲ ನಾವಿಲ್ಲೇ ಇರ್ತೀವಿ. ಅಯ್ಯೋ ಅಕ್ಕ, ಅದೇನು ಹಂಗಂತೀಯ? ಅವ್ರು ನನ್ನನ್ನು ಮಾತ್ರ ಬಂದು ಕರೆದ್ಬಿಟ್ಟು ಹೋದ್ರೆ ನಿಮಗೂ ಎಲ್ಲ ಕರೆದ್ರಲ್ವೇ? ಬರ್ರಿ ಹೋಗ್ಬಿಟ್ಟು ಬರೋಮ. ಓ ಇಲ್ಲ ಗೌರಿ, ನಾನು ಬರೋದಿಲ್ಲ, ನಂಗೆ ಅದೆಲ್ಲ ಇಷ್ಟ ಆಗೋದಿಲ್ಲ. ನೀನು ಬೇಕಾದರೆ ಹೋಗ್ಬಿಟ್ಟು ಬಾ. ಅಯ್ಯೋ ಅಕ್ಕ, ಹಂಗೆ ಯಾಕಂತೀರಾ? ಅವ್ರು ನಮ್ಮನ್ನು ಮಾತ್ರ ಕರೆದ್ಬಿಟ್ಟು ಹೋದರೆ ನಿಮ್ಮನ್ನು ಎಷ್ಟು ಆಸೆಯಿಂದ ಕರೆದ್ಬಿಟ್ಟು ಹೋಗೋರೆ. ಬರ್ರಿ ಹೋಗ್ಬಿಟ್ಟು ಬರೋಮ. ಮಕ್ಕಳನ್ನು ಎಲ್ಲ ನೋಡ್ದಂಗೆ ಆಯ್ತದೆ. ಬನ್ನಿ ಹೋಗ್ಬಿಟ್ಟು ಬರೋಮ. ಶರಣನು ಶ್ರಾವಣಿನೂ ಭಾರಿ ಆಸೆ ಆಗೋರೆ ಹೋಗೋಕ್ಕೆ. ಬರ್ರಕ್ಕ, ಬರೋಲ್ಲ ಅನ್ಬೇಡ್ರಿ, ಹೋಗ್ಬಿಟ್ಟು ಬರುವ. ಹೋಗ್ಬಿಟ್ಟು ನಾಳೆ ಇದ್ಬಿಟ್ಟು ಆದರೆ ಸಾಯಂಕಾಲ ಮ್ಯಾಗ ಬಂದ್ಬಿಡೋಣ, ಇಲ್ಲಾಂದರೆ ನಾಳೆ ಬೆಳಗ್ಗೆನೇ ಬಂದ್ಬಿಡೋಣ. ಬರ್ರಿ. ಅಯ್ಯೋ ಅಲ್ಲ ಗೌರಿ, ಅದು ಇದು ಏನೂ ಇಲ್ಲ. ಬರ್ರಿ, ನಾನು ನೋಡ್ಕೊತೀನಿ ಚೆಂದಾಗೇನೆ. ಬರ್ರಿ ಹೋಗ್ಬಿಟ್ಟು ಬರುವ. ಸರಿ ಅಮ್ಮ, ಆಯಿತು, ರೆಡಿ ಆಗ್ತೀನಿ, ಹೊರಡೋಣ. ಹ್ಞೂ ಕಣಕ್ಕ, ಬೇಗ ರೆಡಿ ಆಗ್ರಿ. ಹೊರಡುಮ ಬೇಗ. ಅಯ್ಯೋ ಇಲ್ಲ, ಹಿಂಗೆ ಅಲ್ಲಿ ಹಳ್ಳಿ ಬೇರೆ, ಅಲ್ಲಿ ಹೆಂಗಿರುತ್ತೋ ಏನೋ, ಅವ್ರ ಮನೆ ಹೆಂಗಿರುತ್ತೋ ಏನೋ, ಹೆಂಗಪ್ಪ ಹೋಗಿ ಅಡ್ಜಸ್ಟ್ ಮಾಡ್ಕೊಂಡಿರೋದು. ಇಲ್ಲ ಅನ್ನೋಕ್ಕೂ ಆಗಲ್ಲ, ಹ್ಞೂ ಅನ್ನೋಕ್ಕೂ ಆಗಲ್ಲ. ಏಳು ನೋಡಿದ್ರೆ ಬರಲ್ಲ ಅಂದರೆ ಬಿಡ್ತಾನೆ ಇಲ್ಲ. ಏನು ಮಾಡೋದು? ನೋಡೋಣ, ಏನೋ ಚೆಂದಾಗಿ ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ಹೋಗೋಳಲ್ಲ. ಹೋಗ್ತೀನಿ, ನೋಡೋಣ. ಏನಾದರೂ ಹಾಗೆ ಹಿಂಗೆ ಆಡಿದ್ರೆ ಶರಣನ ಕರ್ಕೊಂಡು ನಾನು ಬಂದ್ಬಿಡ್ತೀನಿ. ಅವಳು ಎದ್ಬಿಟ್ಟು ಬೇಕಾದ್ರೆ ಬನ್ನಿ, ಇನ್ನೊಂದು ಸತಿ ನನ್ನನ್ನು ಕರಿತಾಳೆ ಎಲ್ಲಿಗಾದ್ರೂ. ಎಲ್ಲ ರೆಡಿ ಆದ್ರೆ ಬನ್ನಿ, ಬೇಗ ಟೈಮ್ ಆಗ್ತಿದೆ. ಎಲ್ಲರೂ ಬೇಗ ಬೇಗ ಹತ್ರಿ ಗಾಡಿನ. ಬಿಸಿಲು ಎಷ್ಟೊತ್ತು ಆಚೆ ನಿಂತಿರ್ತೀರಾ, ಬೇಗ ಹೋಗುವ. ಅಪ್ಪ ಚಿಕ್ಕಪ್ಪ ನೀವು ಇನ್ನು ಹೋಗಿರು ಮಗ. ನಾವು ಇಬ್ಬರೂ ಹೊಸ ಕೆಲಸ ಅದೇ ಮುಗಿಸ್ಕೊಂಡ್ಬಿಟ್ಟು ಬೈಕ್ನಾಗೆ ಬರ್ತೀವಿ. ಬೈಕ್ನಾಗ ಬಂದ್ಬಿಟ್ಟು ನಾ ತಿರ್ಗಾ ವಾಪಸ್ ಬರಬೇಕಲ್ವಾ, ಅದಕ್ಕೆ ನಾನು ಗಾಡಿ ಒಳಗೆ ಬರ್ತೀನಿ. ನೀನು ಹೋಗಿರು. ನೀನು ಹೋಗಿರು, ಜಾಗ ಸಾಕಾಗಲ್ಲ. ನಾನು ನಿಮ್ಮ ಚಿಕ್ಕಪ್ಪನ ಜೊತೆಲೇ ಬರ್ತೀನಿ. ಸರಿಯಪ್ಪಯ್ಯ, ಹುಷಾರು, ನಾನು ಬರ್ತೀನಿ. ಸರಿಯಪ್ಪ, ಹುಷಾರಾಗಿ ಹೋಗು, ನಿಧಾನ ಕೊಡ್ಸ್ಕೊಂಡು ಹೋಗು, ಆ ಥರ ಮಾಡಬೇಡ. ಹ್ಞೂ ಅಪ್ಪಯ್ಯ, ಸರಿ, ಬಾಯ್. ಅತ್ತೆ ಎಲ್ಲರೂ ಬಂದ್ರಾ? ಬನ್ನಿ ಬನ್ನಿ, ಒಳಗೆ ಬನ್ನಿ. ನಾನು ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಶ್ರಾವಣಿ ಬಾ ಒಳಗೆ. ದೊಡ್ಡತ್ತೆ ಬನ್ನಿ, ಅಜ್ಜಿ ಬನ್ನಿ ಬನ್ನಿ ಒಳಗೆ. ಅತ್ತೆ ಮಾವ ಬರಲಿಲ್ವಾ? ಮಾವ ಯಾವ ಮಾವನ ಕೇಳ್ದವ? ಅರುಣನ ಇಲ್ಲ ನಿಮ್ಮ ದೊಡ್ಡ ಮಾವನ? ಅತ್ತೆ ದೊಡ್ಡ ಮಾವನೇ ಕೇಳಿದ್ದು. ನಿಮ್ಮ ದೊಡ್ಡ ಮಾವ ಬರ್ತಾರಂತೆ, ಆಮೇಲೆ ಬೈಕ್ನಾಗ ಬರ್ತೀನಿ ಅಂತ ಹೇಳಿದ್ರು. ಬರ್ತಾರಂತೆ. ಸರಿ ಸರಿ, ಬನ್ನಿ ಅತ್ತೆ ಒಳಗೆ. ಅವ್ವ ಅವ್ವ, ಅಪ್ಪಯ್ಯ ಇಲ್ಲಿ ನೋಡು, ಯಾರು ಬಂದಿದ್ದಾರಂತ. ಓ ಎಲ್ಲರೂ ಇವಾಗ ಬಂದ್ರಾ? ಚೆನ್ನಾಗಿದ್ದೀರಾ? ನಾನು ಅದೇ ಅನ್ಕೋತಾ ಇದ್ದೆ, ಎಲ್ಲಿ ನಮ್ಮ ಗೌರಿ ಇಷ್ಟೊತ್ತಾರು ಬರಲಿಲ್ವಲ್ಲ, ಏನು ಮಾಡ್ತಾಳೆ ಇವಳು ಅಂತ. ಹೆಂಗೋ ಬಂದ್ರಲ್ಲ. ಗೌರಿ ಯಾಕವ ಇಷ್ಟೊತ್ತು? ಕಣತ್ಗೆ ಎಲ್ಲ ಮಾಡಿ ಬರೋಕ್ಕೆ ಹೊಸಿ ಲೇಟ್ ಆಗೋಯ್ತು. ನಿಮ್ಮ ಯಜಮಾನ್ರು ಬರಲಿಲ್ವೇನಪ್ಪ ಗೌರಿ? ಅವರು ನಂಗೆ ಹೊಸಿ ಕೆಲಸ ಅದೇ, ನಾನು ಗಾಡಿನಾಗೆ ಬರ್ತೀನಿ, ನೀವು ಮುಂಚೆಗೆ ಹೋಗಿರ್ರಿ ಅಂತ ನಮ್ಮನ್ನು ಕಳಿಸಿದ್ರು ಕಣಣ್ಣ. ಅದಕ್ಕೆ ನಾವು ಬಂದ್ಬಿಟ್ಟು. ನಿಮ್ಮ ಮಾವರು? ಅವರು ಇಬ್ಬರು ಜೊತೆಗೆ ಬರ್ತಾರೆ. ಓ ಸರಿ ಸರಿ, ಹಂಗಾರೆ ಸರಿ. ಬರ್ತಾರೆ ತಾನೇ? ಆಮೇಲೆ ಬರದೇ ಹೋದರು? ಇಲ್ಲ ಹೇಳಣ್ಣ, ಬಂದೇ ಬರ್ತಾರೆ. ಹ್ಞೂ ಸರಿ ಕಣವ, ಆಯಿತು ಹಂಗಾದ್ರೆ. ಎಲ್ಲವಾ ನಿನ್ನ ಮಕ್ಕಳು ಬರಲಿಲ್ವೇ? ಎಲ್ಲವ ಅರುಣ, ಕಿರಣ ಎಲ್ಲ ಮತ್ತೆ ಇನ್ನೊಬ್ಬ ಶರಣ ಎಲ್ಲರೂ ಬರಲಿಲ್ವೇ? ನಾನು ಅಷ್ಟಾಗಿ ಹೇಳಿ ಬಂದಿದ್ದೀನಿ. ಬಂದವ್ರು ಕಣಣ್ಣ, ಅಲ್ಲಿ ಆಚೆಗಡೆ ಎಲ್ಲ ನಿಂತವೇನೋ, ಏನೋ ನೋಡ್ತಾ ಇರ್ಬೇಕೇನೋ. ಬಂದವ್ರು ಎಲ್ಲರೂ. ಹಂಗಾರೆ ಸರಿ ಕಣವ. ಇವರೇನ ನಿಮ್ಮ ಅಕ್ಕ? ಓ ಕಣದ್ಕೆ, ನಾನು ನೋಡಿ ಮರ್ತೇ ಬಿಟ್ಟೆ. ಇವರೇ ನಮ್ಮ ಅಕ್ಕ. ನೀನು ಸಾನ ದಿವಸ ಆಗದೆ ನೋಡಿ, ಮರ್ತೋಗ್ಬಿಟ್ಟಿದ್ಯಾ ನೋಡು. ಅವಳು ಶ್ರಾವಣಿ, ಇವ್ರ ಮಗಳು. ನಮ್ಮ ಅತ್ತೆ ಗೊತ್ತಿಲ್ಲ ನಿನಗೆ? ನಿಮ್ಮ ಅತ್ತೆ ಗೊತ್ತಿಲ್ವೇ ನಮಗೆ? ಅವ್ವ ಹೆಂಗಿದ್ದೀರವ? ಜಾಸ್ತಿ ದಿವಸ ಆಯ್ತು ನಿಮ್ಮನ್ನು ನೋಡಿ, ನೀವು ಬರೋಕೆ ಇಲ್ಲ ಎಲ್ಲಿಗೂ. ವಯಸ್ಸು ಆತಲ್ವ, ಎಲ್ಲಿಗೆ ಬತ್ತಿ? ಈಗಲೂ ನಾನು ಬರಲ್ಲ ಅಂದೆ, ನಮ್ಮ ಗೌರಿ ಬಿಡಲಿಲ್ಲ. ನೀವು ಒಬ್ಬರೇ ಇರ್ತೀರಾ, ಬರ್ರಿ ಹೋಗ್ಬಿಟ್ಟು ಬರೋಮ ಅಂತಂದ್ಬಿಟ್ಟು ಕರ್ಕೊಂಬಂದ್ಬಿಟ್ಲು. ಮತ್ತೆ ನೀವೊಬ್ಬರೇ ಅಲ್ಲೇನು ಮಾಡಿರಾ? ನಮ್ಮನೆಗೇನು ನಿಮಗೆ? ಹೆಂಗೂ ನಮ್ಮ ಅತ್ತೆ ಐತಲ್ಲ ಜೊತೆಗೆ, ಇಬ್ಬರು ಮಾತಾಡ್ಕೊಂಡು ಕೂತ್ಕೋಬೋದು. ಹ್ಞೂ ಕಣವ, ನಾನು ನಿಮ್ಮ ಅತ್ತೆನ ನೋಡಿ ಸಾನೇ ದಿವಸ ಆಯಿತು. ಹಂಗೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗುಮ ಅಂತಲೇ ಬಂದಿದ್ದು. ನಮ್ಮ ಗೌರಿ ಹಂಗೆಲ್ಲ ಹೇಳ್ಬಿಟ್ಟೇನೆ ಕರ್ಕೊಂಬಂದ್ಲು. ಆಯಿತು, ಹೆಂಗೋ ನೀವೆಲ್ಲರೂ ಬಂದ್ರಲ್ಲ, ನಂಗಂತೂ ಸಾನೆ ಖುಷಿ ಆಯಿತು. ಬರ್ರಿ. ಐಶು ಯಾಕವ ಹಿಂಗೆ ನಿಂತಿದ್ದಿ? ಹೋಗು, ಬಿಸ್ಲಾಗ ಬಂದವ್ರೆ, ಜ್ಯೂಸ್ ಕೇಳಿಸ್ತೇವೆ, ಏನಾದರೂ ಮಾಡ್ಕೊಂಬಂದು ಕೊಡೋಗು.
ಹ್ಞೂ ಹೋಗವ್ವ, ಯಾಕವ್ವ ಹಿಂಗೆ ನಿಂತ್ಬಿಟ್ಟೆ ನೀನು? ಹೋಗು. ಹ್ಞೂ ಕಣಪ್ಪಯ್ಯ, ಹೋಗಿ ತಗೋಬತ್ತೀನಿ. ಹಾಗೆ ಅವ್ರಿಗೆ ರೂಮ್ಗಳಿಗೆಲ್ಲನೂ ಆಮೇಲೆ ರೂಮ್ ತೋರಿಸ್ಬಿಟ್ಟು ಲಗೇಜ್ ಎಲ್ಲ ಅಲ್ಲಿ ಇಕ್ಕಿಸ್ಬಿಡವ. ಹ್ಞೂ ಕಣವ, ನಾನು ನೋಡ್ಕೊತೀನಿ ಬಿಡು. ಅವ್ವ ನೀವು ಹೊಸಿ ಸುಧಾರಿಸ್ಕೊಳ್ರಿ, ನನಗಿಲ್ಲೇ ಹೊಸಿ ಕೆಲಸ ಅದೇ ಆಚೆ ಕಡೆ ಹೋಗ್ಬಿಟ್ಟು ಬರ್ತೀನಿ. ಅಯ್ಯೋ ಹೋಗ್ಬಿಡ್ತಾರಪ್ಪ. ಏನನ್ನ ಮನೇಲಿ ಕಾರ್ಯ ಮಾಡ್ತಿದ್ರೆ ಮೈ ತುಂಬ ಕೆಲಸ ಇರ್ತದೆ. ಅಲ್ಲಿ ಅರುಣ, ಕಿರಣ ಮತ್ತು ಶರಣ ಎಲ್ಲ ಅವರೇ. ನೀನು ಏನನ್ನ ಬೇಕಾದರೆ ಕರ್ಕೊಂಡು ಹೋಗು ಅವರು. ನಾನು ಹ್ಞೂ ಕಣಣ್ಣ, ನೀನು ಒಬ್ಬನೇ ಓಡಾಡ್ಬೇಡ, ಅವ್ರನ್ನ ಕರ್ಕೊಂಡು ಹೋಗು. ಏನನ್ನ ಕೆಲಸ ಇದ್ರೆ ಅವ್ರಿಗೆ ಹೇಳು, ಅವ್ರು ಮಾಡ್ತಾರೆ. ಅಯ್ಯೋ ಬಿಡವ, ಅಪರೂಪಕ್ಕೆ ಬಂದವ್ರೆ, ಅವ್ರ ಕೆಲಸ ಹೇಳಕ್ಕದ? ಅಣ್ಣ, ಅವ್ರ ಅಪ್ಪಯ್ಯ ಹಂಗಂತ ಹೇಳ್ಬಿಟ್ಟೇನೆ ಕಳಿಸಿದ್ದು ಬೇಗ ಅವ್ರನ್ನ. ನೀವು ಹೋಗ್ಬಿಟ್ಟಲ್ಲಿ ಏನು ಅದೇನು ಮಾವನಿಗೆ ಹೊಸಿ ನೋಡ್ಕೊಳ್ರಪ್ಪ ಕೆಲಸ ಪಲ್ಸನ ಅಂತ. ನೀನು ಸುಮ್ಮನಂಗಲ್ಲ ಅನ್ಬೇಡ, ಅದೇ ಕೆಲಸ ಅವ್ರಿಗೆ ಹೇಳು, ಅವ್ರು ಮಾಡ್ತಾರೆ. ಆಯಿತು ಬಿಡವ, ಹೇಳ್ತೀನಿ. ನೀವು ಸುಧಾರಿಸ್ಕೊಳ್ಳಿ, ನಾನು ಹೋಗ್ಬಿಟ್ಟು ಬರ್ತೀನಿ. ಹ್ಞೂ ಆಯ್ತಣ್ಣಯ್ಯ, ಹೋಗ್ಬಿಡ್ಪ. ಮಮ್ಮಿ ಕಂಬ್ಲಿ ನೋಡ್ಕೊಳ್ಳವ, ಬರ್ತೀನಿ ನಾನು. ಓಹೋ, ತಂಗಿನ ಯಾರು ಏನು ಅನ್ನಲ್ಲ ಹೋಗ್ರಿ. ಏನ ಅಂದ್ಬಿಡ್ತಾರೆ ಮಾಡಿಬಿಡ್ತಾರೆ ಅಂತನಾ? ನನಗೂ ಅವಳ ಮೇಲೆ ಅಕ್ರೆ ಅದೇ, ನಂಗೆ ಗೊತ್ತು ಅವಳನ್ನ ಹೆಂಗೆ ನೋಡ್ಕೋಬೇಕು ಅಂತ. ನೀವು ಹೋಗ್ಬಿಟ್ಟು ಬರ್ರಿ. ಅಕ್ಕ, ನಿಮ್ಗೂ ಶ್ರಾವಣಿಗೆ ಈ ಕೋಣೆ ಸಾಕಾಯ್ತದಲ್ವೇನಕ್ಕ? ಹ್ಞೂ ಸಾಕಾಗುತ್ತೆ. ಗೌರಿ, ಇದು ನಿಮ್ಮ ಅಣ್ಣನ ಮನೆನೇನಾ? ಅಯ್ಯೋ ಅದ್ಯಾಕಕ್ಕ ಹಂಗೆ ಹೇಳ್ತೀರಾ? ಇದು ನಮ್ಮ ಅಣ್ಣನ ಮನೆ. ಅಲ್ಲ, ಅವಾಗ ಈ ಥರ ಇರಲಿಲ್ಲ, ಈಗೆಲ್ಲ ಜೋರಾಗಿ ಮನೆ ಕಟ್ಬಿಟ್ಟವ್ರೆ, ತುಂಬ ಅನುಕೂಲವಾಗಿ ಇರೋಂಗಿದೆ. ಅಯ್ಯೋ ಅಕ್ಕ, ಆವಾಗ ನಮ್ಮ ಅಪ್ಪಯ್ಯ ಇತ್ತಲ್ಲ, ನಮ್ಮ ಅಪ್ಪಯ್ಯ ಮನೆ ಕಟ್ಟಕ್ಕೆ ಬಿಟ್ಟಿರಲಿಲ್ಲ. ನಾನು ಹಿರಿಯರು ಭಾಳ ಬದುಕಿದ ಮನೆಗೆ ಇರಬೇಕು, ನಾನು ಅದೇ ಮನೆಗೆ ಸಾಯಬೇಕು ಅಂದ್ಕೊಂಡು ನಮ್ಮಪ್ಪ ಮನೆ ಕಟ್ಟಕ್ಕೆ ಬಿಡಲಿಲ್ಲ ಯಾರಿಗೂ. ನಮ್ಮ ಅಪ್ಪಯ್ಯ ತೀರೋದ್ಮ್ಯಾಕೆ ಎಲ್ಲ ಭಾಗ ಮಾಡ್ಕೊಂಡ್ರಲ್ಲ ನಮ್ಮ ಅಣ್ಣದಿರಿಬ್ರು. ಆಮೇಲೆ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮನೆಗಳು ಕಟ್ಕೊಂಡ್ರು. ನಮ್ಮ ಅಪ್ಪಯ್ಯನೂ ಜೋರಾಗಿ ಜಮೀನುಗಳೆಲ್ಲ ಇತ್ತು. ಓ ಹೌದಾ, ಹಾಗಾದರೆ ನಿಮಗೂ ಬೇಜಾನ್ ಜಮೀನು ಗಿಮೀನೆಲ್ಲ ಐತೆ? ಹ್ಞೂ ಕಣಕ್ಕ, ನಮ್ಮ ಅಣ್ಣಯ್ಯನು ಸ್ವಲ್ಪ ಸಂಪಾದನೆ ಮಾಡ್ಕೊಂಡವನೇ. ನಮ್ಮ ಅಪ್ಪಯ್ಯನೂ ಜೋರಾಗಿ ಸಂಪಾದನೆ ಮಾಡಿ ಬಿಟ್ಬಿಟ್ಟು ಹೋಗಿತ್ತು. ಸರಿ ಗೌರಿ, ಆಯ್ತು. ಸರಿ ಅಕ್ಕ, ನಿಮ್ಗಿನ್ನೇನಾದರೂ ಬೇಕಾಗಿದ್ರೆ ನಾನು ಕೇಳ್ರಿ, ನಾನು ತಂದು ಕೊಡ್ತೀನಿ. ಬೇಜಾರು ಮಾಡ್ಕೋಬೇಡ್ರಿ. ಅಯ್ಯೋ ಏನಿಲ್ಲ, ನೀನು ಹೋಗು, ನಿನ್ನ ಕೆಲಸ ನೋಡ್ಕೊ. ಅವ್ರಿಗೇನಾದರೂ ಸಹಾಯ ಬೇಕೇನೋ ಮಾಡೋಗು. ಸರಿ ಕಣಕ್ಕ. ಗೌರಿ, ಯಾಕಕ್ಕ, ಏನಾದರೂ ಬೇಕಾಗಿತ್ತಾ? ನನಗೇನು ಬೇಡ. ನಿಮ್ಮ ಅಣ್ಣದಿರಿಬ್ರಿಗೂ ಮಕ್ಕಳಿಲ್ವೇ? ಎಷ್ಟು ಜನ ಮಕ್ಕಳು? ನಮ್ಮ ಅಣ್ಣದಿರಿಬ್ರಿಗೂ ಮಕ್ಕಳು, ದೊಡ್ಡಣ್ಣನಿಗೆ 2 ಗಂಡ್ಮಕ್ಳು ಅವರೇ. ಈಗ ಈ ಮನೆಗೆ ಬಂದಿದ್ದೀವಲ್ಲ, ಇವರು ಚಿಕ್ಕಣ್ಣ, ಇವ್ರಿಗೆ 1 ಹೆಣ್ಣು 1 ಗಂಡು. ಆವಾಗಲೇ ನಾವು ಬಂದಾಗ ಮಾತಾಡ್ಸಿದ್ಲಲ್ಲ, ಅವಳೇ ಮಗಳು. ಇನ್ನೊಬ್ಬ ಇಲ್ಲ, ಎಲ್ಲೋ ಹೋಗಿರ್ಬೇಕೇನೋ. ಹೌದಾ, ಸುಮ್ಮನೆ ಕೇಳಿದೆ. ಸರಿ ಆಯಿತು, ನೀನು ಹೋಗು, ನಿನ್ನ ಕೆಲಸ ನೋಡ್ಕೊ. ಸರಿ ಅಕ್ಕ, ಆಯಿತು. ಪರವಾಗಿಲ್ವೇ, ನಾನೇ ಯಾಮಾರ್ಬಿಟ್ಟೆ. ಮದುವೆ ಆದಾಗ ಇವ್ರ ಮನೆ ನೋಡ್ಬಿಟ್ಟು ಈ ಗೌರಿ ಕೇರ್ ಆಫ್ ಬೆಗ್ಗರ್ ಅಂತ ತಿಳ್ಕೊಂಡಿದ್ದೆ. ಈಗ ನೋಡಿದರೆ ಪರವಾಗಿಲ್ಲ, ಅನುಕೂಲವಾಗೇ ಇದ್ದಾರೆ ಮನೆ ಕಡೆ ಎಲ್ಲನೂ. ನಾನೇ ತಪ್ಪು ತಿಳ್ಕೊಂಬಿಟ್ಟೆ. ಇರಲಿ. ಆದರೂ ಆ ಹುಡುಗಿ ನೋಡೋಕ್ಕೂ ಚೆನ್ನಾಗಿದ್ದಾಳೆ, ಒಳ್ಳೆ ಆಸ್ತಿವಂತರೂ. ನಮ್ಗೆ ಹಿಂಗಾದರೂ ಮಾಡಿಬಿಟ್ಟು ನಮ್ಮ ಶರಣಂಗೆ ಮದುವೆ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ಕೂತ್ಕೊಂಡು ತಿನ್ಬೋದು. ನೋಡೋಣ. ಒಂದು ಸ್ವಲ್ಪ ಅವ್ರ ಅಮ್ಮನ ಹತ್ರ ಹೋಗ್ಬಿಟ್ಟು ಬಿಲ್ಡಪ್ ಹಾಕೋಬೇಕು, ಸುಮ್ಮನೆ ಒಳಗಡೆ ಕೂತ್ಕೋಬಾರ್ದು.